ನಮಸ್ಕಾರ ಸ್ನೇಹಿತರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ನಿನ್ನೆಯಷ್ಟೇ ವಿಶ್ವ ಯೋಗ ದಿನವಾಗಿದ್ದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಯೋಗ ಮಾಡಿರುವಂತಹ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಭೇಟಿಯಾದ್ರ. ಆದರೆ ಅದೇ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಯಾಕೆ ಎಲ್ಲೂ ಕೂಡ ಕಾಣಿಸಲಿಲ್ಲ. ಇನ್ನು ದರ್ಶನ್ ರವರು ಹೊರಬರಲು ಇದ್ದ ಒಂದೇ ಒಂದು ಚಾನ್ಸ್ ಕೂಡ ಈಗ ಮಿಸ್ ಆಗಿದೆ. ಹಾಗಿದ್ರೆ ನಟ ದರ್ಶನ್ ಹೊರಗಡೆ ಬರೋದು ಅನುಮಾನ. ಮತ್ತೊಂದು ಕಡೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಕೀಲರು ಹಿಂದೆ ಸರಿಯಲು ಕಾರಣವಾಯ್ತಾ ಪೆನ್ ಡ್ರೈವ್. ಇನ್ನು ದರ್ಶನ್ ರವರ ಫೋಟೋ ವೈರಲ್ ಆದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಯಾಕೆ ಅಂತ ಗೊತ್ತಾ? ಮತ್ತೊಂದು ಕಡೆ ಪವಿತ್ರ ಗೌಡರವರ ಜೈಲಿನಲ್ಲಿನ ಐಷಾರಾಮಿ ಜೀವನದ ಬಗ್ಗೆ ಎಲ್ಲವೂ ಎಕ್ಸ್ಪೋಸ್ ಆಗ್ತಿದ್ದಂಗೆ ಜೈಲ್ ಒಳಗಿನಿಂದಲೇ ಪವಿತ್ರ ಗೌಡ ಕೇಸ್ ಹಾಕಿದ್ದಾರೆ. ಇನ್ನು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಉಲ್ಟಾ ಹೊಡೆದಿರೋದು ಯಾಕೆ? ಏನಿ ಸುದ್ದಿ? ಎಲ್ಲ ವಿವರವನ್ನ ನೋಡುವ ಮುನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವರು ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿ ಅಂತ ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪವಿತ್ರ ಗೌಡಗೆ ಜೈಲಿನಲ್ಲಿ ಐಷಾರಾಮಿ ಸವಲತ್ತುಗಳನ್ನ ನೀಡಿ ಜೈಲಿನ ಅಧಿಕಾರಿಗಳು ತಪ್ಪು ಮಾಡ್ತಿದ್ದಾರಾ? ಈ ಕೂಡಲೇ ಇದನ್ನ ನಿಲ್ಲಿಸಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ವಿಶ್ವ ಯೋಗ ದಿನದಂದು ಪ್ರಪಂಚಾದ್ಯಂತ ಯೋಗ ನಡೆಯಲಾಯಿತು. ಇದರ ಅಂಗವಾಗಿ ಜೈಲಿನಲ್ಲೂ ಕೂಡ ಖೈದಿಗಳಿಗೆ ಯೋಗ ಮಾಡಿಸಲಾಯಿತು. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ದರ್ಶನ್ ರವರು ಮೊದಲು ಯೋಗವನ್ನ ಮಾಡಲು ನಿರಾಕರಿಸಿದ್ರು. ಯಾಕಂತಂದ್ರೆ ದರ್ಶನ್ ರವರಿಗೆ ತೀವ್ರ ಬೆನ್ನು ನೋವು ಇರುವಂತಹ ಕಾರಣ ಮೊದಲು ಯೋಗ ಮಾಡಲು ದರ್ಶನ್ ಒಪ್ಕೊಂಡಿರ್ಲಿಲ್ಲ. ಆನಂತರ ಜೈಲಿನ ಅಧಿಕಾರಿಗಳೇ ದರ್ಶನ್ ರವರ ಬಳಿ ಮಾತನಾಡಿ ಇದು ಅವರ ಬೆನ್ನು ನೋವಿಗೂ ಸಹ ಉಪಯೋಗವಾಗುತ್ತೆ, ಅದಕ್ಕಾಗಿ ನೀವು ಯೋಗ ಮಾಡಲೇಬೇಕು ಎಂದು ಸಲಹೆ ನೀಡಿದ್ರು. ಆನಂತರವೇ ದರ್ಶನ್ ರವರು ಯೋಗ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಯೋಗ ಮಾಡುವ ಸಂದರ್ಭದಲ್ಲಿ ದರ್ಶನ್ ರವರು ಒಂದು ಬ್ಲೂ ಜಾಕೆಟ್ ಅನ್ನ ಧರಿಸಿದ್ರು ಹಾಗೂ ದರ್ಶನ್ ರವರು ತುಂಬಾ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಿದ್ರು. ಇನ್ನು ಈ ಸಂದರ್ಭದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಎದುರು ಬದ್ರು ಕಾಣಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಹಲವೆಡೆ ಮೂಡ್ತಿದೆ. ಯಾಕಪ್ಪ ಅಂತಂದ್ರೆ ಪವಿತ್ರ ಗೌಡ ಕೂಡ ನಿನ್ನೆ ಯೋಗ ಮಾಡ್ತಿದ್ದಾರೆ. ಆದ್ರೆ ಪವಿತ್ರ ಗೌಡರವರು ಮಹಿಳೆಯರ ಬ್ಯಾರಕ್ನಲ್ಲಿ ಇರುವಂತಹ ಕಾರಣ ಇವರು ಎದುರು ಬದುರು ಸಿಗುವಂತಹ ಚಾನ್ಸ್ ಇಲ್ಲ. ಇನ್ನು ನಿನ್ನೆ ಕೂಡ ಪವಿತ್ರ ಗೌಡ ಯೋಗ ಮಾಡುವಂತಹ ಸಂದರ್ಭದಲ್ಲಿ ಮೇಕಪ್ ಮಾಡ್ಕೊಂಡಿದ್ರು ಎನ್ನಲಾಗ್ತಿದೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಸಂಧ್ಯಾ ನಾಗರಾಜ್ ಎಂಬುವವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡರವರು ಜೈಲಿನ ಒಳಗೆ ಐಷಾರಾಮಿಯಾಗಿ ಜೀವನವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡಗೆ 3 ಜನ ಕೆಲಸದವರು ಇದ್ದಾರೆ. ಬಟ್ಟೆ ಒಗೆಯೋಕೆ, ಕೈಕಾಲು ಒತ್ತೋಕೆ ಎಲ್ಲದಕ್ಕೂ ಕೂಡ ಪವಿತ್ರ ಗೌಡ ಜೈಲಿನ ಸಿಬ್ಬಂದಿಯನ್ನೇ ತನ್ನ ಆಳುಗಳಂತೆ ನೋಡ್ತಿದ್ದಾರೆ ಎಂದು ಸಂಧ್ಯಾ ನಾಗರಾಜ್ ರವರು ಹೇಳಿದ್ರು. ಅಷ್ಟೇ ಅಲ್ಲದೆ ಪ್ರತಿದಿನ ಪವಿತ್ರ ಗೌಡಗೆ ಪ್ರತ್ಯೇಕವಾಗಿ ಟಿಫಿನ್ ಬಾಕ್ಸ್ನಲ್ಲಿ ಊಟವನ್ನ ತಂದುಕೊಡೋದನ್ನ ತಾನು ಕಣ್ಣಾರೆ ನೋಡಿರೋದಾಗಿ ಹೇಳಿದ್ರು. ಈ ವಿಷಯ ಯಾವಾಗ ಎಲ್ಲ ಮಾಧ್ಯಮಗಳಲ್ಲಿ ಹೈಲೈಟ್ ಆಗೋಕೆ ಶುರುವಾಯಿತೋ ಆಗ ಜೈಲ್ ಒಳಗಡೆನೇ ಇರುವಂತಹ ಪವಿತ್ರ ಗೌಡರವರು ಸಂಧ್ಯಾ ನಾಗರಾಜ್ ರವರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಜೈಲ್ ಒಳಗಿನಿಂದಲೇ ಪವಿತ್ರ ಗೌಡರವರು ತಮ್ಮ ಆತ್ಮಚರಿತ್ರೆ ಅಂತಂದ್ರೆ ಆಟೋಬಯೋಗ್ರಫಿ ಅಂತಹ ಬುಕ್ ಬರೆಯಲು ಆರಂಭಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳೇ ತಿಳಿಸಿದೆ. ಸ್ನೇಹಿತರೆ, ಯಾಕೋ ನಟ ದರ್ಶನ್ ಹೊರಬರೋದು ಡೌಟ್ ಅನಿಸ್ತಿದೆ. ಯಾಕಪ್ಪ ಅಂತಂದ್ರೆ ದರ್ಶನ್ ರವರ ಲಾಯರ್ ಆದ ಸುನಿಲ್ ಕುಮಾರ್ ರವರು ಈ ಕೇಸ್ನಿಂದ ಹಿಂದೆ ಸರಿಯಲು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಕಾರಣ ದರ್ಶನ್ ರ ವಿರುದ್ಧ ಒಂದು ಪೆನ್ ಡ್ರೈವ್ ಸಾಕ್ಷಿಯಾಗಿ ಸಿಕ್ಕಿದೆ ಎಂದು ಹೇಳಲಾಗ್ತಿದೆ. ಮತ್ತೊಂದು ಕಡೆ ದರ್ಶನ್ ರವರು ಹೊರ ಬರೋಕೆ ಇದ್ದಂತಹ ಒಂದೇ ಒಂದು ಚಾನ್ಸ್ ಕೂಡ ಮಿಸ್ ಆಗಿದೆ ಅಂತಾನೆ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಸ್ನೇಹಿತರೆ, ದರ್ಶನ್ ರವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ದರ್ಶನ್ ರವರ ವಕೀಲರು ಈ ಕೇಸ್ನಲ್ಲಿ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ, ಸಾಕ್ಷಿಗಳ ವಿಚಾರಣೆ ಮಾಡ್ತಿಲ್ಲ ಎಂದು ದೂರು ನೀಡಿದ್ರು. ಆಗ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಈ ಕೇಸ್ನ ವಿಳಂಬ ಮಾಡದಂತೆ ವಕೀಲರಿಗೆ ಸೂಚನೆ ನೀಡಿತ್ತು. ಅದಕ್ಕಾಗಿ ವಾರದಲ್ಲಿ 4 ದಿನ ವಿಚಾರಣೆ ನಡೆಸಲು ನಿರ್ಧಾರ ತೆಗೆದುಕೊಂಡಿದ್ರು.
ಇನ್ನು ನಿನ್ನೆ ವಿಚಾರಣೆ ವೇಳೆ ಸರ್ಕಾರದ ಪರ ವಕೀಲರು ಈ ವರ್ಷದ ಒಳಗೆ 60 ಸಾಕ್ಷಿಗಳನ್ನ ವಿಚಾರಣೆ ಮಾಡುವುದಾಗಿ ತಿಳಿಸಿದ್ರು. ಈ ಒಂದು ವರ್ಷದಲ್ಲಿ ಏನಾದರೂ 60 ಸಾಕ್ಷಿಗಳು ವಿಚಾರಣೆ ವಿಫಲವಾದರೆ ಆಗ ದರ್ಶನ್ ರವರಿಗೆ ಬೇಲ್ಗಾಗಿ ಅರ್ಜಿ ಹಾಕಲು ಅವಕಾಶ ಸಿಗುತ್ತೆ. ಇಲ್ಲದಿದ್ರೆ ದರ್ಶನ್ಗೆ ಬೇಲ್ ಸಿಗೋದು ಅನುಮಾನ. ಇನ್ನು ರೇಣುಕಾಸ್ವಾಮಿ ಅವರ ತಾಯಿಯಾದ ರತ್ನಪ್ರಭಾ ಕೂಡ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಾರೆ. ಆದರೆ ಈಗ ಅವರು ಉಲ್ಟಾ ಹೊಡೆದಿದ್ದಾರೆ. ಅದೇನಪ್ಪಾ ಅಂತಂದ್ರೆ ರೇಣುಕಾಸ್ವಾಮಿ ತಾಯಿಯವರು ಜಡ್ಜ್ ರವರ ಮುಂದೆ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಪೊಲೀಸರ ಮುಂದೆ ರೇಣುಕಾಸ್ವಾಮಿಯ ಸಿಮ್ ಕಾರ್ಡ್, ಮೊಬೈಲ್ ನಂಬರ್ ಎಲ್ಲವೂ ಕೂಡ ತೋರಿಸಿದ್ರು. ಆದರೆ ಜಡ್ಜ್ ಮುಂದೆ ನನಗೆ ಇದೆಲ್ಲ ಗೊತ್ತಿಲ್ಲ ಎಂದು ದ್ವಂದ್ವ ಹೇಳಿಕೆಯನ್ನ ನೀಡಿದ್ದಾರೆ. ಅದಕ್ಕಾಗಿ ಅವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಬೇಡಿ ಎಂದು ಮನವಿ ಮಾಡಲಾಗಿದೆ. ಇನ್ನು ದರ್ಶನ್ ರವರ ಯೋಗ ಫೋಟೋಗಳು ನಿನ್ನೆ ವೈರಲ್ ಆಗುತ್ತಿದ್ದಂತೆಯೇ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ರವರನ್ನು ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಇದಕ್ಕೆ ಕಾರಣವೇನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಜಯಲಕ್ಷ್ಮಿ ಅವರ ಬಗ್ಗೆ ತುಂಬಾ ಅಸಭ್ಯವಾಗಿ ಮತ್ತು ಅಶ್ಲೀಲವಾಗಿ ಕಮೆಂಟ್ಗಳನ್ನ ಮಾಡಿದ್ರು. ಆಗ ವಿಜಯಲಕ್ಷ್ಮಿ ಅವರೇ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ದೂರು ದಾಖಲಿಸಿದ್ರು. ಆ ಕೇಸ್ನ ಕಾರಣಕ್ಕಾಗಿ 3 ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದರೆ ಆರೋಪಿಗಳು ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಅವರ ಜಾಮೀನನ್ನು ಹೈಕೋರ್ಟ್ ನಿರಾಕರಿಸಿದೆ. ಈ ವಿಚಾರವನ್ನ ದರ್ಶನ್ ರವರ ಬಳಿ ತಿಳಿಸಲು ಇಂದು ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು ಎಂದು ಹೇಳಲಾಗ್ತಿದೆ. ಒಟ್ಟಲ್ಲಿ ದರ್ಶನ್ ರವರ ಕೇಸ್ ಮುಗಿಯೋವರೆಗೂ ಕೂಡ ಅವರ ಅಭಿಮಾನಿಗಳಿಗೆ ಮತ್ತು ಕುಟುಂಬದವರಿಗೆ ನೆಮ್ಮದಿ ಇರೋದಿಲ್ಲ. ಒಂದು ಕಡೆ ದರ್ಶನ್ ರವರು ಇನ್ನು 1 ವರ್ಷದ ನಂತರ ಬೇಲ್ ಮೇಲೆ ಹೊರಬಂದೇ ಬರ್ತಾರೆ ಎಂದು ಹೇಳ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ದರ್ಶನ್ನ ವಿರುದ್ಧ ಪೆನ್ಡ್ರೈವ್ ಸಾಕ್ಷಿ ಸಿಕ್ಕಿದೆ. ಕನಿಷ್ಠ ಪಕ್ಷ ಅಂತಂದ್ರೂ 7 ವರ್ಷ ಜೈಲ್ ಶಿಕ್ಷೆ ಆಗಲಿದೆ ಎಂದು ಹೇಳ್ತಿದ್ದಾರೆ. ಸ್ನೇಹಿತರೆ, ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಿದೆ. ಪ್ರಜ್ವಲ್ ರೇವಣ್ಣರವರು ಯಾಕೆ ಯೋಗ ಸಂದರ್ಭದಲ್ಲಿ ಕಾಣಿಸಿಕೊಂಡಿಲ್ಲ? ಸ್ನೇಹಿತರೆ, ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ಬೇಕಂತಲೇ ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಈಗ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಜೈಲಿನ ಒಳಗೆ ಲೈಬ್ರರಿಯನ್ನಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಹೊರಗಡೆ ದುಡ್ಡಿನ ದರ್ಪ ದಿಮಾಕಿನಿಂದ ಮೆರೀತಿದ್ದಂತಹ ಪ್ರಜ್ವಲ್ ರೇವಣ್ಣರವರು ಈಗ ಯಾರೊಟ್ಟಿಗೂ ಕೂಡ ಮಾತನಾಡ್ತಿಲ್ಲ. ಜೈಲಿನಲ್ಲಿ ತುಂಬಾನೇ ಸೈಲೆಂಟ್ ಆಗಿ ಇರ್ತಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಒಟ್ನಲ್ಲಿ ಯೋಗದ ದಿನದ ಪ್ರಯುಕ್ತವಾಗಿ ದರ್ಶನ್ ರವರ ಕೆಲವು ಫೋಟೋಗಳು ವೈರಲ್ ಆಗಿ ಎಲ್ಲಾ ಕಡೆ ಟ್ರೆಂಡ್ ಆಗ್ತಿದೆ. ಇನ್ನು ದರ್ಶನ್ ರವರು ಜೈಲಿನ ಒಳಗಿದ್ರು ಹೊರಗಿದ್ರು ಕೂಡ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ಎಂದು ಹೇಳಬಹುದು. ಕಳೆದ ಶುಕ್ರವಾರವಷ್ಟೇ ಅವರ ಕಲಾಸಿ ಪಾಳ್ಯ ಸಿನಿಮಾವು ರಿಲೀಸ್ ಆಗಿದ್ದು ಹೌಸ್ಫುಲ್ ಪ್ರದರ್ಶನವನ್ನ ಕಾಣುತ್ತಿದೆ. ಒಟ್ನಲ್ಲಿ ದರ್ಶನ್ಗೆ ಮಾತ್ರ ಕ್ರೇಜ್ ಆಗಿರ್ಲಿ, ಫ್ಯಾನ್ಸ್ ಆಗಿರ್ಲಿ ಕಡಿಮೆಯಾಗಿಲ್ಲ ಅಂತಾನೆ ಹೇಳಬಹುದು. ಆದಷ್ಟು ಬೇಗ ದರ್ಶನ್ ರವರು ಹೊರಗೆ ಬರಲಿ ಅನ್ನೋದೇ ನಮ್ಮ ಆಶಯ ಕೂಡ ಆಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು ಅಂತ ತಪ್ಪದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.